ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಾಕ್ಲೇಟ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರು ಚಾಕ್ಲೇಟ್ ಅಂದ ತಕ್ಷಣ ನಂಗೆ ಬೇಕು ಅಂತಾರೆ ಅಲ್ವಾ? ಸೊ ಹಾಗಾಗಿ ನಾನಿವತ್ತು ನೋಡಿ ಈ ರೀತಿ ಚಾಕ್ಲೇಟ್ ಮಾಡಿ ಮನೆಯಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಹೆಲ್ದಿಯಾಗಿ ಮಾಡ್ತಾ ಇದ್ದೀನಿ. ತಾಯಂದ್ರಿಗೆ ಸ್ವಲ್ಪ ಟೆನ್ಷನ್, ಮಕ್ಕಳು ಚಾಕ್ಲೇಟ್ ತಿಂತಿರ್ತಾರೆ, ಏನಪ್ಪ ಮಾಡೋದು, ಬಿಡ್ಸೋಕ್ಕೆ ಆಗಲ್ಲ ಅಂತ ಹೇಳ್ತೀವಿ ಅಲ್ವಾ? ಆದರೆ ಈ ರೀತಿ ಮಾಡಿ ಕೊಟ್ಟರೆ ಮಕ್ಕಳು ದಿನ ಚಾಕ್ಲೇಟ್ ತಿನ್ನಲಿ ಅಂತ ನಾವೇ ಹೇಳ್ತೀವಿ ಅಲ್ವಾ? ಸೊ ಹಾಗಾಗಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಒಂದು ಮಿಕ್ಸಿ ಜಾರಲ್ಲಿ ಒಂದು ಅರ್ಧ ಕಪ್ಪಷ್ಟು ಅಂದರೆ 25ರಿಂದ 30 ಅಥವಾ ಜಾಸ್ತಿ ಕೂಡ ಇರ್ಬೋದು ಬಾದಾಮಿ, ಅಷ್ಟೇ ಪ್ರಮಾಣದಲ್ಲಿ ಗೋಡಂಬಿ ಮತ್ತು ಇದು ಶೇಂಗಾ ಬೀಜ ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿಟ್ಟಿದ್ದೆ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೊಂಡು ನೋಡಿ, ತುಂಬ ಫೈನಾಗಿ ಬೇಡ, ಎಷ್ಟು ತರಿತರಿಯಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಈಗ ಏನು ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇದು ಖರ್ಜೂರ ನಾನು ಅಂದರೆ ಬೀಜ ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು 25ರಿಂದ 30 ಅಥವಾ 30ರಿಂದ 35 ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಡ. ಯಾಕಂದರೆ ಸ್ವೀಟ್ನೆಸ್ ಬರೋದು ಇದರಿಂದನೇ. ಹಾಗಾಗಿ ಎಷ್ಟು ಕ್ವಾಂಟಿಟಿ ನೀವು ಬಾದಾಮಿ ಗೋಡಂಬಿ ಯೂಸ್ ಮಾಡಿರ್ತೀರೋ ಅಷ್ಟು ನೀವು ಹಾಕ್ಕೋಬೋದು. ಸೊ ಇದನ್ನು ಹಾಕ್ಕೊಂಡು ನೋಡಿ ತರಿತರಿಯಾಗಿ ನಾನು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ನಾನು ತೆಗೆದಿಡ್ತೀನಿ. ಖರ್ಜೂರದೇ ರುಚಿ ಬರುತ್ತೆ. ಹಾಗಾಗಿ ಗೋಡಂಬಿ, ಬಾದಾಮಿ, ಖರ್ಜೂರ ಸೇಮ್ ಕ್ವಾಂಟಿಟಿಲಿ ಕೂಡ ನೀವು ಹಾಕ್ಕೋಬೋದು, ಆದರೆ ಫೈನಾಗಿ ರುಬ್ಕೋಬಾರ್ದು. ಇಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಹುರಿದ್ಬಿಟ್ಟು ಸ್ವಲ್ಪ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ. ಫುಲ್ ಇಡಿಯಾಗಿ ಹಾಕ್ಕೋಬೇಕು, ಅಥವಾ ಎರಡೆರಡು ಭಾಗ ಮಾಡಿ ಕೂಡ ಹಾಕ್ಕೋಬೋದು. ಇದು ಹೀಗೆ ಇರಬೇಕು, ತಿನ್ನುವಾಗ ಕ್ರಂಚಿಯಾಗಿರುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬಾರ್ದು. ಈಗ ಇಲ್ಲಿ ನಾನು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ನೋಡಿ, ಇದನ್ನು ಓಪನ್ ಮಾಡಿದ ತಕ್ಷಣ ನೋಡ್ತಾ ಇದ್ದೀನಿ, ಆಲ್ರೆಡಿ ನನ್ನ ಮಗ ನೋಡಿ ಕಟ್ ಮಾಡಿ ಆಲ್ರೆಡಿ ಸ್ವಲ್ಪ ತಿಂದಿದ್ದಾನೆ. ಎಷ್ಟು ಇಡ್ತೀನೋ ಅದೇ ರೀತಿ ಅವ್ನಿಗೆ ಗೊತ್ತಿಲ್ಲದಂಗೆ ತಿಂದ್ಬಿಟ್ಟಿರ್ತಾನೆ. ಸೊ ಹಾಗಾಗಿ ಚಾಕ್ಲೇಟ್ ತಿನ್ನೋದು ಬಿಡ್ಸೋಕ್ಕಾಗಲ್ಲ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಎಲ್ಲ ಚಾಕ್ಲೇಟನ್ನು ಈ ರೀತಿಯಾಗಿ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಅಂದರೆ ಕುಕ್ಕರನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದರಲ್ಲಿ ನೀರು ಕೂಡ ಇದೆ. ಸೊ ಆ ನೀರು ಸ್ವಲ್ಪ ಬಿಸಿ ಆಗಬೇಕು. ಇಲ್ಲಿ ಅಂದರೆ ಡಬಲ್ ಬಾಯ್ಲ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಏನು ಕಟ್ ಮಾಡಿರುವಂತಹ ಚಾಕ್ಲೇಟನ್ನು ಹಾಕ್ಕೊಂಡಿದ್ದೀನಿ. ಸೊ ಈಗ ಇದನ್ನು ನೋಡಿ ಈ ಥರ ಇರಬೇಕು, ಬೇಗ ಮೆಲ್ಟ್ ಆಗುತ್ತೆ ಅಂತ ನಾನು ಈ ಥರ ಕಟ್ ಮಾಡ್ಕೊಂಡಿರೋದು. ಈಗ ಈ ಒಂದು ಸ್ಪೂನಿಂದ ಈ ಥರ ಕಂಟಿನ್ಯೂ ಮಿಕ್ಸ್ ಮಾಡ್ತಾ ಇರಬೇಕು. ನೀರು ಕೆಳಗೆ ಬಿಸಿ ಆಗ್ತಾ ಇರುತ್ತಲ್ವ, ಅದರಿಂದ ಇದು ಬೇಗನೆ ಮೆಲ್ಟ್ ಆಗುತ್ತೆ. ಸೊ ಪರ್ಫೆಕ್ಟಾಗಿ ಇದು ಮೆಲ್ಟ್ ಆಗಿದೆ. ಒಂದು 2ರಿಂದ 3 ನಿಮಿಷ ಸಾಕು, ಮೆಲ್ಟ್ ಆಗಿಬಿಡುತ್ತೆ ಬೇಗ. ನೋಡಿ ಈ ರೀತಿಯಾಗಿ ಆಗಬೇಕು, ನೋಡಿದ್ರಲ್ಲ? ಸೊ ಎಲ್ಲೂ ಅಂದರೆ ಒಂದೊಂದೇ ಪೀಸ್ ಉಳ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಕರೆಕ್ಟಾಗಿ ಇದನ್ನು ಮೆಲ್ಟ್ ಮಾಡಿದ ಮೇಲೆ ಈಗೇನು ರುಬ್ಬಿ ಇಟ್ಟಿದ್ದೀನಲ್ಲ ನಾನು ಮಿಕ್ಸ್ ಮಾಡಿ, ಈ ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ಇದರಲ್ಲಿ ಫಸ್ಟು ಸ್ವಲ್ಪ ಹಾಕ್ಕೊಂಡೆ, ಮುಕ್ಕಾಲಷ್ಟು. ಯಾಕಂದರೆ ಕಡಿಮೆ ಆಗಬಾರ್ದಲ್ವ, ಹಾಗಾಗಿ ಫಸ್ಟ್ ಒಂದೇ ಸಲ ಹಾಕ್ಕೊಳಕ್ಕೆ ಹೋಗಬೇಡಿ. ಮತ್ತು ಸ್ವಲ್ಪ ಉಳಿದಿರೋದನ್ನೆಲ್ಲ ಹಾಕ್ಕೊಂಡು ಸರಿ ಆಯಿತು, ಇದು ಕರೆಕ್ಟಾಗಿ ಅಂದರೆ ಸಮ ಆಯಿತು. ಜಾಸ್ತಿ ಕಡಿಮೆ ಅಂತ ಏನೂ ಆಗಲಿಲ್ಲ. ಹಾಗಾಗಿ ಒಂದೇ ಸಲ ಹಾಕ್ಕೊಳಕ್ಕೆ ಹೋಗಬೇಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಕರೆಕ್ಟಾಗಿ ಆಗಿದೆ ಚಾಕ್ಲೇಟು. ಈಗ ಅದು ಬಿಸಿನೇ ಇದೆ, ಸ್ವಲ್ಪ ಬೆಚ್ಚಗಿದೆ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನೋಡಿ ಸ್ಪೂನಿಂದ ಆ ಮೋಲ್ಡಲ್ಲಿ ಎಷ್ಟು ಬರುತ್ತಲ್ಲ ಅಷ್ಟು ಕರೆಕ್ಟಾಗಿ ಫಿಲ್ ಮಾಡಬೇಕು. ಸೇಮ್ ಅದೇ ರೀತಿಯಾಗಿ ನಾನು ಎಲ್ಲ ಚಾಕ್ಲೇಟನ್ನು ಆ ಚಾಕ್ಲೇಟ್ ಮೋಲ್ಡಲ್ಲಿ ಫಿಲ್ ಮಾಡಿದ್ದೀನಿ. ನೋಡಿ ಈ ಥರ, ಅಂದರೆ ಎಲ್ಲ ಒಂದೇ ಸೈಜಲ್ಲಿ ಇರುತ್ತೆ ಅಂತ. ಸೊ ನೋಡಿ ಈಗ ಇದನ್ನು ಏನು ಮಾಡಬೇಕಂದ್ರೆ ಇದನ್ನು ಕ್ಲೋಸ್ ಮಾಡಿಬಿಟ್ಟು ನಾನು ಒಂದು 10 ನಿಮಿಷ ಫ್ರೀಝರಲ್ಲಿ ಇಡ್ತೀನಿ, ಬೇಗ ಆಗಲಿ ಅಂತ ಅಷ್ಟೇ. ಈಗ ಒಂದು 10 ನಿಮಿಷ ಅದನ್ನು ಫ್ರೀಝರಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಉಳಿದಿತ್ತಲ್ವ ಚಾಕ್ಲೇಟ್, ಅದು ಮೋಲ್ಡ್ ಇಲ್ಲ ಅಂದರೆ ಏನು ಮಾಡಬೇಕು ಅಥವಾ ಟೆನ್ಷನ್ ಬೇಡ. ನೋಡಿ ನಾನು ತೋರಿಸ್ತಾ ಇದ್ದೀನಿ ಉಳಿದಿರೋದನ್ನು. ಈ ಥರ ರೌಂಡ್ ಮಾಡಿ ಇಟ್ಕೊಳ್ಳಿ. ಇದನ್ನು ಇಟ್ಕೊಂಡು ಇದನ್ನು ಫಸ್ಟು ಫ್ರಿಜ್ಜಲ್ಲಿ ಇಟ್ಬಿಡಿ. ಈ ಥರ ಶೇಪಲ್ಲಿ ಕೂಡ ನೀವು ಮಾಡ್ಕೋಬೋದು. ಸೊ ಈಗ ನಾನು ಒಂದು 10 ನಿಮಿಷ ಬಿಟ್ಟು ಏನು ಚಾಕ್ಲೇಟ್ ಮೋಲ್ಡಲ್ಲಿ ಅದು ಹಾಕಿದ್ನಲ್ಲ ಚಾಕ್ಲೇಟು, ಅದನ್ನೆಲ್ಲ ತೆಗೆದ್ಬಿಟ್ಟು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಇದು ಆಗಿದೆ. ಈಗ ಒಂದೊಂದಾಗಿ ಈ ಥರ ಕೆಳಗಡೆ ಪ್ರೆಸ್ ಮಾಡಿದರೆ ಅದು ಓಪನ್ ಆಗಿಬಿಡುತ್ತೆ. ಸೊ ನೋಡಿ ಇದೇ ರೀತಿಯಾಗಿ ನಾನೆಲ್ಲ ಓಪನ್ ಅಂದರೆ ತೆಗೆದು ಇಡ್ತಾ ಇದ್ದೀನಿ. ಸೊ ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದೊಂದೇ ತೆಗೆದು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಈಗ ಎಲ್ಲ ಈ ಥರ ಮಾಡ್ತಾಯಿದ್ದೀನಿ ನೋಡಿ, ಪ್ರೆಸ್ ಮಾಡ್ತಾಯಿದ್ದೀನಿ, ಅದೆಲ್ಲ ಕೆಳಗಡೆ ಬೀಳ್ತಾ ಇದೆ. ಅಂದರೆ ಈ ಚಾಕ್ಲೇಟ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ, ಎಲ್ಲೂ ಅಂಟ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಡ್ರೈ ಫ್ರೂಟ್ಸ್, ಆಮೇಲೆ ಖರ್ಜೂರ, ಚಾಕ್ಲೇಟ್ ಎಲ್ಲ ಕರೆಕ್ಟಾಗಿ ಆಗಿದೆ. ಹಾಗಾಗಿ ಯಾವುದು ಹೆಚ್ಚು ಕಡಿಮೆ ಬೇಡ, ನೋಡಿಕೊಂಡು ನೀವು ಯೂಸ್ ಮಾಡ್ಬೋದು, ಹಾಕ್ಕೋಬೋದು ಅದರಲ್ಲಿ. ನೋಡಿ ಪರ್ಫೆಕ್ಟಾಗಿ ಚಾಕ್ಲೇಟ್ ರೆಡಿಯಾಗಿದೆ. ಎಲ್ಲ ಒಂದೇ ಸೈಜಲ್ಲಿದೆ ಅಲ್ವಾ? ಹಾಗಾಗಿ ನಾನು ಆ ಚಾಕ್ಲೇಟ್ ಆ ಮೋಲ್ಡನ್ನು ಯೂಸ್ ಮಾಡಿದೆ ಮತ್ತು ಬೇಗ ಆಗುತ್ತೆ.
ಈಗ ಇದೇ ರೀತಿ ಮಾಡಿಬಿಟ್ರೆ ಅಷ್ಟು ಚಾಕ್ಲೇಟ್ ಮಕ್ಳು ಈ ಥರ ಕೊಟ್ಟರೆ ತಿಂತಾರಾ ತಿನ್ನಲ್ಲ ಅಲ್ವಾ, ಮತ್ತು ಅವ್ರಿಗೆ ಇಷ್ಟನೂ ಆಗಲ್ಲ. ಸೊ ಹಾಗಾಗಿ ಅವ್ರಿಗೆ ಇನ್ನೂ ಚೆನ್ನಾಗಿ ಅಟ್ರಾಕ್ಟಿವ್ ಈ ಮನೆಯಲ್ಲಿ ಮಾಡಿದಂತಲೇ ಗೊತ್ತಾಗಲ್ಲ ಮಕ್ಕಳಿಗೆ, ನಾನು ಮಾಡಿದ ರೀತಿಯಲ್ಲಿ ಮಾಡಿದರೆ. ಸೊ ಹಾಗಾಗಿ ಇಲ್ಲಿ ನಾನು ಈ ಚಾಕ್ಲೇಟ್ ಮಾಡೋಂಥ ಈ ಪೇಪರ್ ಇರುತ್ತೆ, ಸೊ ಇದನ್ನು ಈ ಈ ಪೇಪರಲ್ಲಿ ಏನು ಮಾಡಬೇಕಂದ್ರೆ, ನಾನು ಒಂದು ಪೇಪರಲ್ಲಿ 4 ಚಿಕ್ಕ ಚಿಕ್ಕದಂದರೆ ಎಷ್ಟು ಬೇಕೋ ಅಷ್ಟು 4 ಭಾಗವಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ. ಅಂದರೆ ಫೋಲ್ಡ್ ಮಾಡಲಿಕ್ಕೆಲ್ಲ ಕರೆಕ್ಟಾಗಿ ಆಗಬೇಕು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ರೆ ಸರಿಯಾಗಲ್ಲ. ನೋಡಿ ಈಗ ಒಂದು ಚಾಕ್ಲೇಟನ್ನು ನಾನು ಕಟ್ ಮಾಡಿರುವ ಆ ಚಾಕ್ಲೇಟ್ ಪೇಪರಲ್ಲಿ ಅಂದರೆ ಅದರಲ್ಲಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೋಬೇಕು, ನಂತರ ಈ ಥರ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ಈ ಚಾಕ್ಲೇಟ್ ಎಲ್ಲ ನೋಡಿ ಅಲ್ವಾ, ಸೊ ಇಷ್ಟು ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಕೊಟ್ಟರೆ ನಿಜವಾಗ್ಲೂ ಮಕ್ಕಳಿಗೆ ನಂಬಿಕೆನೇ ಬರಲ್ಲ ನಾವು ಇದು ಮನೇಲಿ ಮಾಡಿ ಕೊಟ್ಟಿದ್ದೀವಂತ. ಹಾಗಾಗಿ ನಾನೆಲ್ಲ ಚಾಕ್ಲೇಟನ್ನು ಇದೇ ರೀತಿಯಾಗಿ ಕಲರ್ ಪೇಪರ್ ಇದೆ, ಸೊ ಅದರಲ್ಲೆಲ್ಲ ನಾನು ಹಾಕಿಬಿಟ್ಟು ಈ ರೀತಿಯಾಗಿ ನೋಡಿ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತುಂಬ ಖುಷಿ ಆಯಿತು ನಾನು ಈ ರೀತಿಯಾಗಿ ಮಕ್ಕಳಿಗೆ ಕೊಟ್ಟಾಗ. ಸ್ಕೂಲಿಂದ ಬಂದ ತಕ್ಷಣ ಮಮ್ಮ ಒಂದು ಚಾಕ್ಲೇಟ್ ತೊಗೊಳ್ಳ ಅಂತ ಕೇಳಿಬಿಟ್ಟು ತಿಂತಾರೆ. ಸೊ ಹಾಗಾಗಿ ನಾನು ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ, ಆಯಿತು ತಿನ್ನು ಅಂತ ಹೇಳ್ತೀನಿ. ಸೊ ಹಾಗಾಗಿ ಮಕ್ಕಳಿಗೆ ಚಾಕ್ಲೇಟ್ ಬಿಡ್ಸೋಕ್ಕಂತೂ ಆಗಲ್ಲ. ಹಾಗಾಗಿ ಈ ರೀತಿಯಾಗಿ ನಾವು ತಾಯಂದಿರು ಹೆಲ್ದಿಯಾಗಿ ಮಾಡಿಕೊಟ್ರೆ ಹೇಗಿರುತ್ತೆ ಹೇಳಿ. ಸೊ ನೋಡಿದ್ರಲ್ಲ, ಇದೇ ರೀತಿಯಾಗಿ ನಾನು ಎಲ್ಲ ಚಾಕ್ಲೇಟನ್ನು ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಈಗ ನೋಡಿ ಎಲ್ಲ ಚಾಕ್ಲೇಟ್ ಈ ಥರ ಇಟ್ಕೊಂಡಲ್ಲ, ಸ್ವಲ್ಪ ಚಾಕ್ಲೇಟ್ ಉಳಿದಿತ್ತು ರೌಂಡ್ ಶೇಪಲ್ಲಿ ಮಾಡಿಟ್ಟಿದ್ನಲ್ಲ, ಸೊ ಅದನ್ನು ನೋಡಿ ಈ ಥರ ಕವರಲ್ಲಿ ಹಾಕಿ ಈ ರೀತಿ ಕೂಡ ಮಾಡ್ಕೋಬೋದು. ನೋಡಿ 2 ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಚಾಕ್ಲೇಟನ್ನು ಮಾಡಿ ನೀವು ಇಡ್ಬೋದು. ಸೊ ಮಕ್ಕಳಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಮಾಡಿಕೊಡಿ. ಸೊ ನೋಡಿದ್ರಲ್ಲ, ಎಲ್ಲ ರೀತಿ ನಾನು ಅಂದರೆ ಎಲ್ಲ ಚಾಕ್ಲೇಟನ್ನು ಈ ಥರ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಸೊ ಚಾಕ್ಲೇಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಅಲ್ವಾ. ಸೊ ಕಲರ್ ಪೇಪರಲ್ಲಿ ಮಕ್ಕಳಿಗೆ ಒಂಥರ ಕಲರ್ಫುಲ್ಲಾಗಿರುತ್ತೆ ಈ ಚಾಕ್ಲೇಟ್. ಸೊ ಹಾಗಾಗಿ ಮಿಸ್ ಮಾಡದೆ ನೀವು ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.